ತುಮಕೂರು ಗುಬ್ಬಿ ತಾಲೂಕಿನ ಬಹುದಿನಗಳ ಬೇಡಿಕೆಯಾಗಿದ್ದ ಹೇಮಾವತಿ ಲಿಂಕ್ ಕೆನಲ್ ಕಾಮಗಾರಿಯನ್ನ ಸರ್ಕಾರವು ರಾಮನಗರದ ಕಡೆ ನೀರನ್ನ ತೆಗೆದುಕೊಂಡು ಹೋಗುವ ದೊಡ್ಡ ಹುನ್ನಾರ ನಡೆಯುತ್ತಿದೆ ಎಂದು ಆರೋಪಿಸಿ ಅದರ ವಿರುದ್ಧ ಇಂದು ಗುಬ್ಬಿ ತಾಲೂಕಿನಾದ್ಯಂತ ಶಾಸಕರು, ರೈತ ಮುಖಂಡರುಗಳು ಹಾಗೂ ರೈತರ ಸಮ್ಮುಖದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಯಾವೂರು ಇಲ್ಲೇ ಚೌಲ್ಟ್ರಿ ಮಾಡ್ರಿ. ಹೌದಾ? ಹೇಳ್ತಾರೆ ಇವಾಗ ಇದು ಯಾವ ಚೌಟ್ರಿ? ಹೌದಾ? ಓಕೆ ಓಕೆ ಆಯ್ತು. ಏನು ಚೌಟ್ರಿ? ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಸಾವಿರಾರು ಜನರು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡ, ತುರುವೇಕೆರೆ ಶಾಸಕರಾದ ಎಂಟಿ ಕೃಷ್ಣಪ್ಪ, ತುಮಕೂರು ಶಾಸಕರಾದ ಜ್ಯೋತಿ ಗಣೇಶ್, ಮಾಜಿ ಸಚಿವರಾದ ಶಿವಣ್ಣ ಅವರು ಸೇರಿದಂತೆ ಮಠಾಧೀಶರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು. ಕೆನಾಲ್ ಅಥವಾ ಎಕ್ಸ್ಪ್ರೆಸ್ ಕೆನಾಲ್ ಏನೋ ಹೇಮಾವತಿ ನಾಲೆ 70ನೇ ಕಿಲೋಮೀಟರಿಂದ ನೇರವಾಗಿ ರಾಮನಗರ ಜಿಲ್ಲೆಗೆ ನೀರನ್ನು ಕೊಂಡೋಗುವಂಥ ಯೋಜನೆಯ ವಿರುದ್ಧ ತುಮಕೂರು ಜಿಲ್ಲೆಯ ಎಲ್ಲ ರೈತರುಗಳು, ರೈತಾಪಿ ಬಂಧುಗಳು, ರಾಜಕೀಯ ಪಕ್ಷಗಳು, ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೋ. ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ರಾತ್ರಿ 10 ಗಂಟೆಗೆ ಗುಬ್ಬಿಯ ನಿಟ್ಟೂರಿನ ಬೊಮ್ಮೆನಹಳ್ಳಿಯಲ್ಲಿ ವಾಸ್ತವ ಹೂಡಿದ್ದು. ಪೊಲೀಸ್ನವರು ಅಡಗುತನಕ್ಕೆ ಇವತ್ತು ಬೆಳಗ್ಗೆನೆ ರೈಡ್ ಮಾಡಿದ್ರು. 8:30 ಗಂಟೆಗೆ ಇಲ್ಲಿ ರೈಡ್ ಮಾಡಿ ಇಲ್ಲಿ ಗೃಹ ಬಂಧನಲ್ಲಿ ಇಟ್ಟಿದ್ದಾರೆ. ನಾವು ಕೂಡ ಪೊಲೀಸವ್ರನ್ನ ವಿನಂತಿ ಮಾಡ್ತಿದ್ದೇವೆ, ಈ ರೀತಿ ಹತ್ತಿಕ್ಕುವಂಥ ಕೆಲಸ ಆಗಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಾಂಧಿ ಮಾರ್ಗದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಾನಿವತ್ತು ಎಲ್ಲ ಸಂಘಟನೆಗಳಿಗೆ, ರೈತ ಸಂಘದವರಿಗೆ, ನಮ್ಮ ಶಾಸಕರಿಗೆ, ಮಾಜಿ ಶಾಸಕರಿಗೆ ಎಲ್ರಿಗೂ ನಾವು ವಿನಂತಿ ಮಾಡ್ತಿದ್ದೇವೆ. ನೀವು ನಮ್ಮನ್ನು ಇವತ್ತು ಗೃಹ ಬಂಧನ ಮಾಡಿ ಬಂಧಿಸಿದ್ರು ಕೂಡ ನೀವು ಹೋರಾಟ ಬಿಡಬಾರ್ದು, ಶಾಂತಿ ರೀತಿಯಲ್ಲಿ ಹೋರಾಟ ಮಾಡಬೇಕು. ಮತ್ತು ಏನು ನಮ್ಮ ಒಂದು ಪ್ರತಿಭಟನೆ ಕರೆ ಕೊಟ್ಟಿದ್ದೇವೆ, ಇದನ್ನು ಪೊಲೀಸ್ನವರು ಮತ್ತು ರಾಜಕೀಯ ಪಕ್ಷಗಳು ಆಡಳಿತದಲ್ಲಿರೋರು ಯಾವಾಗಲೂ ಕೂಡ ಇದನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ. ಪೊಲೀಸ್ ಫೋರ್ಸ್ ತಂದು ಜೈಲಿಗೆ ಹಾಕ್ತೀವಿ, ಲಾಠಿ ಬೀಸ್ತೀವಿ ಅಂತ. ಇದಕ್ಕೆಲ್ಲರಿಗೂ ನಾವು ಹೆದರಬಾರ್ದು, ಶಾಂತ ರೀತಿಯಲ್ಲಿ ಹೋರಾಟ ಮಾಡಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕಾದ್ರೆ ಭಾಳಷ್ಟು ಜನ ತ್ಯಾಗ ಬಲಿದಾನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಹೇಮಾವತಿ ನೀರು ತರಬೇಕಾದ್ರೂ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು, ರಾಜಕಾರಣಿಗಳು ಸಾಕಷ್ಟು ಕೇಸ್ಗಳನ್ನು ಹಾಕ್ಸ್ಕೊಂಡು ಲಾಠಿ ಹಿಡ್ಕೊಂಡು ತಿಂದು ನೀರನ್ನು ತಂದಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಶಾಂತ ರೀತಿಯಲ್ಲಿ ಹೋರಾಟ ಮಾಡಿ ಹೇಮಾವತಿ ನೀರನ್ನು, ಈ ಲಿಂಕ್ ಕೆನಾಲನ್ನು ನಿಲ್ಲಿಸುವಂಥ ಕಡೆ ಪ್ರಯತ್ನ ಮಾಡಿ ಹೋರಾಟವನ್ನು ಇನ್ನೂ ತಾತ್ವಿಕ ಹಂತಕ್ಕೆ ತೊಗೊಂಡೋಗುವಂಥ ಕೆಲಸವನ್ನು ನಾವು ಮಾಡಬೇಕು. ಮುಂದಿನ ದಿನಗಳಲ್ಲಿ ಇವತ್ತು ಪೊಲೀಸ್ನವರು ಸುಮಾರು ಒಂದು 5,000 ಜನ ಫೋರ್ಸ್ಗಳನ್ನ ಹಾಕೊಂಡಿದ್ದಾರೆ. ನಾವು ಏನಿಲ್ಲಿ ಗಲಾಟೆ ಮಾಡೋಕ್ಕೆ ಬಂದಿಲ್ಲ, ನಾವು ನಮ್ಮ ಹಕ್ಕನ್ನು ಕೇಳಕ್ಕೆ ಬಂದಿದ್ದೇವೆ. ನಮ್ಮ ಜಿಲ್ಲೆಯ ಇರುವಂಥ ಎಲ್ಲ ತಾಲೂಕುಗಳಿಗೆ ನ್ಯಾಯ ಕೊಡಿ ಅಂತ ಕೇಳಕ್ಕೆ ಬಂದಿದ್ದೇವೆ. ಎಲ್ಲ ಶಾಸಕರು, ಮಠಾಧಿಪತಿಗಳು, ರೈತರು ಎಲ್ಲರೂ ಸೇರಿ ವಿನಂತಿ ಮಾಡ್ತಿದ್ದೇವೆ. ಆದರೆ ಈ ರೀತಿಯ ದಬ್ಬಾಳಿಕೆ, ದೌರ್ಜನ್ಯ ಮಾಡಿ ಸರ್ಕಾರ ಇದೆ ಅಂತೇಳಿ ಮಾಡುವಂಥದ್ದು ನಾನು ಖಂಡಿಸ್ತೇನೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಭೆ ಸೇರ್ತೇವೆ. ನಾನಿವತ್ತು ನಮ್ಮ ಎಲ್ಲ ರೈತಾಪಿ ಬಂಧುಗಳಿಗೆ, ಇಲ್ಲಿ ಸೇರುವಂಥವ್ರು ಎಲ್ರಿಗೂ ಹೇಳ್ತೇವೆ, ನೀವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫೋರ್ಸ್ ಬಂದರೂ ಹೆದರಬೇಡಿ, ಹೋರಾಟವನ್ನು ಮುಂದುವರಿಸಿ. ನಾವು ಕೂಡ ಪೊಲೀಸವ್ರನ್ನ ಮನವೊಲಿಸಿ ಆ ಹೋರಾಟದ ಜಾಗಕ್ಕೆ 10:30 ಒಳಗಡೆ ಬರ್ತೇವೆ. ನಿಟ್ಟೂರ ಹತ್ರ ನಾವು ಮನವೊಲಿಸಿ ಅಲ್ಲಿ ಏನು 144 ಸೆಕ್ಷನ್ ಹಾಕಿದ್ದಾರೆ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಆಮೇಲೆ ನಾವು ಹೋಗೋಣ. ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಹೋಗೋಣ. ಜಿಲ್ಲೆಯ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಕೂಡ ವಿಶೇಷವಾಗಿ ಸಭೆ ಕರೆದು ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರನ್ನು ಸಭೆ ಕರೆದು ಇದಕ್ಕೆ ಒಂದು ವಿಮರ್ಶೆ ಆಡಬೇಕು.
ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಗೆ ಶೂನ್ಯವನ್ನು ರೈತರು ಸುತ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ತಿಳಿಸ್ತಿದ್ದೇನೆ. ಇನ್ನು ಈ ಸಂದರ್ಭದಲ್ಲಿ ಚಾನೆಲ್ ಅನ್ನು ಮುಚ್ಚಲು ಜೆಸಿಬಿ ಯಂತ್ರದಿಂದ ಮುಚ್ಚಿಸಲು ಮುಂದಾದರು. ನನಗೆ ಬಂದ್ರು ಪೊಲೀಸರು ಬೆಳಗಿನ ಜಾವ 5 ಗಂಟೆ 6 ಗಂಟೆಯಲ್ಲಿ. ನಾನು ಒಂದೇ ಮಾತು ಹೇಳಿದೆ, ನನ್ನ ಕಣದಲ್ಲೂ ಹೋರಾಟ ಇದೆ. ನಾವು ವಿದ್ಯಾರ್ಥಿ ನಾಯಕರಾಗಿ ಬಂದಂತವ್ರು, ನಾವೆಷ್ಟೋ ಮುಖ್ಯಮಂತ್ರಿಗಳು ನೋಡಿರೋಂಥವ್ರು. ತಾಕತ್ತಿದ್ರೆ ಮುಟ್ಟಿ ಅಂತ ಹೇಳಿದೆ, ನಾನು ಮುಟ್ಟಿ ನೋಡೋಣ ಅಂತ ಹೇಳಿದೆ. ನಾನು ಪೊಲೀಸರ ಮೇಲೆಲ್ಲ ಸರ್ಕಾರದ ಮೇಲೆ ಸಿಕ್ಕಿದ್ದು ಎಮರ್ಜೆನ್ಸಿ ಇಂದಿರಾ ಗಾಂಧಿ ತಂದು ಆ ರೀತಿ ಎಮರ್ಜೆನ್ಸಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ಸಿದ್ದರಾಮಯ್ಯನವರು. ಇಲ್ಲಿ ನಾನಿವತ್ತು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಪ್ರೀತಿಯಿಂದ ಗೆಲ್ರಿ, 11 ಜನ ಶಾಸಕರನ್ನು ಕರೀರಿ, ಆಗು ಹೋಗುಗಳನ್ನ ಚರ್ಚೆ ಮಾಡಿ. ಏನ್ ಅನ್ಯಾಯ ಆಗಿದೆ ಈ ವಾಸುಕ್ ಪಾಪ ಬಾಯಿ ಮುಚ್ಚಿಬಿಟ್ಟು ಇಟ್ಬಿಟ್ಟವ್ರು. ಈ ಕಡೆ ಕಾಂಗ್ರೆಸ್ ಸೇರಿಸ್ಕೊಂಡು ಆ ಕಡೆ ರಾಜಣ್ಣ ಪರಮೇಶ್ವರ್ ಡಮ್ಮಿ ಮಾಡಿದ್ರು. ಈ ಕಡೆ ಮಂತ್ರಿ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ನಂಬ್ಕೊಂಡು ಕೂತಿದ್ದ. ವಾಸಣ್ಣ, ನಿನಗೆ 5 ಬಾರಿ ಶಾಸಕರು ಮಾಡಿದ್ದಾರೆ, ನೀನು ಮೈ ಕೊಡ್ಕೊಂಡ್ ಬಾ. ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆ ಮಾಡಿರುವಂತವ್ರು ಜನರ ಕಷ್ಟ ಇದ್ದಾಗ ಬಂದು ನಿಂತ್ಕೋಬೇಕು. ನೀವು ನಿಮ್ ಬಗ್ಗೆ ನಮ್ಗೆ ಅಯ್ಯೋ ಪಾಪ ಅನ್ಸುತ್ತೆ. ಪಾಪ ನಿಮ್ಗೆ ಯಾಕೆ ಈ ಪರಿಸ್ಥಿತಿ ಬಂದ್ಬಿಡ್ತೀವಿ ಕಾಂಗ್ರೆಸ್ಗೆ ಹೋಗಿ ಅಂತ. ನೀವು ನಿಜವಾಗ್ಲೂ ದಳದಲ್ಲಿದ್ದಾಗ ಹೋರಾಟ ಮಾಡ್ತಿದ್ರಿ. ನಾನು ನಿಮ್ಗೂ ವಿನಂತಿ ಮಾಡ್ತೇನೆ, ನಾನು ಬೈಯಕ್ ಹೋಗಲ್ಲ, ನಿಮ್ ಕಷ್ಟ ಗೊತ್ತಿದೆ. ನಿಮ್ಗೂ ವಿನಂತಿ ಮಾಡ್ತೇನೆ, ನಮ್ ಜೊತೆ ಸೇರ್ಕೊಳ್ಳಿ. ನೀವು ಸೇರ್ಕೊಂಡು ಈ ಭಾಗದ ಜನರ ರೈತರನ್ನ ಉಳಿಸೋಣ. ಇದು ನಾನು ರಾಜಕೀಯ ಬೆರೆಸಲ್ಲ. ನಾನು ಈ ಸಂದರ್ಭದಲ್ಲಿ ಕೊನೆಯದಾಗಿ ಹೇಳೋದಿಷ್ಟೇ, ನಾನು ಹೇಳಿದೆ, ನೀವೇನಾದ್ರೂ ಈ ರೈತರ ಹತ್ತಿಕ್ಕೆ ನೀವು ಮಾಡಿದ್ರೆ ನಾನು ಪೆಟ್ರೋಲ್ ಹಿಡ್ಕೊಂಡು ಕೂತಿದ್ದೆ 5 ಲೀಟರ್ನ, ನಾನೇ ಸೆಲ್ಫಿ ಮಿಲಿಷನ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ ಜೊತೆಗೆ ನಿಮ್ ಎಸ್ಪಿಗಳು ಮನೆಗೆ ಕಳಿಸ್ತೀನಿ, ನಿಮ್ಮ ಪರಮೇಶ್ವರ್ ರಾಜೀನಾಮೆ ಕೊಡ್ಬೇಕು, ಆ ಪರಿಸ್ಥಿತಿ ತರ್ತೀವಿ ನಾವು ಅಂತ. ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಕ್ಕೆ ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ. ನನ್ನ ಈ ಬಾರಿ ಈ ಭಾಗದ ಜನ 3 ಬಾರಿ ಶಾಸಕರು ಮಾಡಿದ್ದಾರೆ. ನಮಗೆ ಋಣ ಇದೆ, ಆ ಜನದ ಋಣ ತೀರ್ಸೋದೇನು. ನೀವು ಪೊಲೀಸ್ ಇಟ್ಕೊಂಡು ಹತ್ತಿಕ್ಕೆ ನೀವು ನಮ್ಮ ರೈತರು ನೋಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ನಾವೇ ಸಾಯ್ತೀವಿ. ಫಸ್ಟ್ ನಾನೇ ನಿಂತ್ಕೊಳ್ತೀವಿ ನಿಮ್ಗೆ ಎಲೆ ಕೊಟ್ಟು. ಆದ್ರಿಂದ ನಾನಿವತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ, ಮುಂದೆ ಇದನ್ನ ತಕ್ಷಣ ನಿಲ್ಲಿಸಬೇಕು. ಏನೇ ಅನಾಹುತ ಆದ್ರೆ ಸರ್ಕಾರ ಹೊಣೆಗಾರ ಆಗ್ತದೆ. ಈ ಸರ್ಕಾರ ರೈತರು ಮನಸ್ಸು ಮಾಡಿದ್ರೆ ಈ ಸರ್ಕಾರನ ಮೂಟೆ ಕಟ್ಟಿ ಸಮುದ್ರಕ್ಕೆ ಬಿಸಾಡೋ ತಾಕತ್ತು ಈ ದೇಶದ ರೈತರಿಗಿದೆ, ಕರ್ನಾಟಕ ರಾಜ್ಯದ ರೈತರಿಗಿದೆ. ಈ ಸಂದರ್ಭದಲ್ಲಿ ನಾವಿವತ್ತು ಏನು ಆ ಕ್ಯಾನಲ್ನ ಹೊರಗು ಹೋಗಿ ಅಲ್ಲಿ ನಾವು ಪ್ರತಿಭಟನೆ ಮಾಡಿ ಅದನ್ನು ಮುಚ್ಚುವಂತ ಕೆಲಸವನ್ನ ನಾವು ಮಾಡೋಣ. ಸರ್ಕಾರಕ್ಕೆ ಸಂದೇಶವನ್ನ ಕಳಿಸೋಣ. ನಾನಿರುವಂತ ನಮ್ಮ ಕಾರ್ಯಕರ್ತರಿಗೆ ಹೇಳ್ತೇನೆ, ಯಾರು ಪೊಲೀಸರು ಅರೆಸ್ಟ್ ಮಾಡಿದ್ರೆ ನೇರವಾಗಿ ಜೈಲ್ ಬರೋ ಆಗೋಣ. ಜೈಲಲ್ಲೋ ಕೂತ್ಕೊಳ್ಳೋಣ, ತಲೆ ಕೆಡಿಸ್ಕೋಬೇಡ್ರಿ. ನೋಡೋಣ, ಸರ್ಕಾರದ ರೈತರ ನೋಡೇ ಬಿಡೋಣ. ಅದರಿಂದ ಎಲ್ಲರೂ ಗಾಂಧಿ ಮಾರ್ಗದಲ್ಲಿ ನಾವು ಹೋಗೋಣ, ಶಾಂತ ರೀತಿಯಲ್ಲಿ ಹೋಗೋಣ. ನಾವು ಯಾವುದೇ ಕಾರಣಕ್ಕೂ ಯಾವುದೇ ಅಹಿತಕರ ಘಟನೆ ಆಗೋದಕ್ಕೆ ಬಿಡೋದು ಬೇಡ. ಆದರೆ ನಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಕ್ಕೆ ನಾವೆಲ್ಲರೂ ಕೂಡ ಪಾದಯಾತ್ರೆ ಮುಖಾಂತರ ಆ ನಾಲೆ ಹತ್ರ ಹೋಗಿ ಅಲ್ಲಿ ಕೂತ್ಕೊಂಡು, ಆ ನಾಲೆ ಒಳಗಡೆ ಹೋಗಿ ಕೂತ್ಕೊಂಡು ನಾವು ಅದನ್ನ ನಿಲ್ಲಿಸಬೇಕು ಅಂತ ಆಗ್ರಹ ಮಾಡಿ ಮುಂದಿನ ದಿನದಲ್ಲಿ ಡಿಸಿ ಆಫೀಸ್ ಮುಂದೆ ಅಮರನಾಥ ಸತ್ಯಾಗ್ರಹವನ್ನ ಕೂತ್ಕೊಳ್ತೇವೆ. ಈ ಯೋಜನೆ ಏನಾದ್ರೂ ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ಶಾಂತಿ ಮಾರ್ಗದಲ್ಲೇ ನಾವು ಹೋಗ್ತೇವೆ. ಯಾವುದೇ ಅಹಿತಕರ ಘಟನೆ ಆದ್ರೆ ಪೊಲೀಸರೇ ಅದಕ್ಕೆ ಹೊಣೆ ಹೊರತು ನಾವು ಯಾವುದೇ ಕಾರಣಕ್ಕೆ ಶಾಂತಿಯನ್ನ ಭಂಗ ಮಾಡಲ್ಲ ಅಂತೇಳಿ ಸಂದರ್ಭದಲ್ಲಿ ತಿಳಿಸಿ, ಇವತ್ತಿನ ಹೋರಾಟಕ್ಕೆ ಇಷ್ಟೆಲ್ಲ ಶಕ್ತಿ ಇದ್ರೂ ಕೂಡ, ಪೊಲೀಸ್ ಫೋರ್ಸ್ ಇದ್ರೂ ಕೂಡ ನಮ್ಮ ರೈತರು ಮೈ ಕೊಡುವಿ ಬಂದಿದ್ದೀರಾ. ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.